ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 2 ಸ್ಟಿಚ್ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ನೋಡೋಕ್ಕೆ ಶಂಕು ಥರ ಕಾಣುತ್ತೆ. ಫಸ್ಟ್ ಅಂತೂ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಾಟ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಸ್ಟಿಚ್ಚು. ನಿಮಗೆ ಒಂದು ಗಂಟು ಹಾಕೋ ರೀತಿಯಲ್ಲಿ ಇದು ಸ್ಟಿಚ್ಚು ಫಾರ್ಮೇಷನ್ ಹಾಕ್ಕೊತ ಬರುತ್ತೆ ನೋಡಿ. ಅಡ್ಡಕ್ಕೆ ಒಂದು ನೀಡಲ್ನ ಎತ್ಕೊಳ್ಳೋದು ಮತ್ತು ಒಂದು ಬೆಟ್ಟಲ್ಲಿ ಇಟ್ಕೊಂಡು ಅದ್ರ ಒಳಗಡೆ ದಾರಾನ ತಗೊಂಡು ದಾರಾನ ರೌಂಡಾಗಿ ಮಾಡಿ ವಿ ಶೇಪ್ ಇರುತ್ತೆ ಅದರಲ್ಲಿ ಫಸ್ಟ್ ಒಂದಲ್ಲಿ ತಗೊಂಡು ನಿಧಾನಕ್ಕೆ ಎಳ್ಕೊಂಡ್ರೆ ಒಂದು ನಾಟ್ ಸ್ಟಿಚ್ಚು ರೆಡಿ ಆಗುತ್ತೆ. ಇದೇ ಥರ ನೀವು ಹಾಕ್ಕೊತ ಹೋಗೋದು. ಇಲ್ಲಿ ನಾನು ನಾಟ್ ಸ್ಟಿಚ್ಚು, ಬಟನ್ ಹೋಲ್ ಸ್ಟಿಚ್ಚು, ಲೇಸಿ ಡೇಸಿ, ಬ್ಯಾಕ್ ಸ್ಟೆಮ್ ಸ್ಟಿಚ್ಚು ಇಷ್ಟು ಯೂಸ್ ಮಾಡಿಕೊಂಡು ಇವಾಗ ಇಷ್ಟು ದಿವಸ ನಾವು ಏನು ಕಲ್ತಿದ್ದೀವಿ ಎಲ್ಲ ಥರ ಡಿಸೈನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಬ್ಯೂಟಿಫುಲ್ ಬಾರ್ಡರ್ ಡಿಸೈನ್ನ ಮಾಡಿದ್ದೀನಿ. ನೀವು ಸುಮ್ಮನೆ ಯಾವುದೇದೋ ಎಲ್ಲ ಒಂದೇ ಕಡೆ ಮಿಕ್ಸ್ ಮಾಡಿಬಿಟ್ರೂ ಚೆನ್ನಾಗಿರಲ್ಲ. ಬಟ್ ನೀವು ನೋಡಿಕೊಂಡು ಯಾವ ಕಡೆಗೆ ಯಾವ ವರ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಮಾಡಿದ್ರೆ ಮಾತ್ರ ಇದು ಲುಕ್ಕು ಚೆನ್ನಾಗಿ ಬರೋದು. ನಾನು 2-3 ವರ್ಕ್ ಡಿಸೈನ್ನ ಕಾಂಬಿನೇಷನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಧಾನ ಮಾಡ್ಕೊಳ್ಳಿ. ಮತ್ತು ಕಲರ್ ಕಾಂಬಿನೇಷನ್ ಎರಡೂ ನಿಮಗೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೊತ ಹೋಗಬೇಕು. ನಾಟ್ ಸ್ಟಿಚ್ ಸ್ವಲ್ಪ ಕಷ್ಟ. ನಾನು ಬೇಸಿಕ್ ಡಿಸೈನಾಗಿ ನಾಟ್ ಸ್ಟಿಚ್ ತೊಗೊಂಡಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಪೆಷಲಿ ಚೂಡಿದಾರ್ ಮೇಲೆಲ್ಲ ಮಾಡಿಕೊಂಡಾಗ ನೆಕ್ ಹತ್ರ, ಸ್ಲೀವ್ಸ್ ಹತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಆವಾಗ ನೀವೇನು ಮಾಡಿ ಸಿಂಪಲ್ಲಾಗಿ ಡಿಸೈನ್ ತೊಗೊಳ್ಳಿ ಏನಾದರೂ, ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗೇ ಕಾಣುತ್ತೆ. ನಿಮಗೆ ಡಿಸೈನು ತುಂಬ ಸಿಂಪಲ್ ಅಂತ ಕಾಣ್ತಾ ಇದೆ, ಬಟ್ ನಾನು ವರ್ಕ್ ಮಾಡ್ತಾ ಅದೇನೇ ಗ್ರ್ಯಾಂಡ್ ಆಗುತ್ತೆ. ಸಿಂಪಲ್ಲಾಗಿ ನಾವು ಈಸಿಯಾಗಿ ಅದು ಗ್ರ್ಯಾಂಡಾಗೆ ಯಾವ ಥರ ಡಿಸೈನ್ ಕಾಣೋ ಥರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂದು ಬೇಸ್ ಆಗಿ ಮುಗಿದ್ಮೇಲೆ ಇವಾಗ ನಾನು ಬಟನ್ ಹೋಲ್ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನೀಡಲ್ನ ಅದು ಕರ್ವ್ ಇರುತ್ತಲ್ಲ, ಕರ್ವ್ ಪಕ್ಕ ತಗೊಂಡು ಮತ್ತು ಕೆಳಗಡೆಯಿಂದ ನೀಡಲ್ ತಗೊಂಡು ಬಟನ್ ಹೋಲ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿ. ನೋಡಿ ಸುಮ್ಮನೆ ಅದೊಂದು ಡಿಸೈನ್ ಹಾಕಿ ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಈ ಕಡೆ ಗ್ಯಾಪ್ ಇರೋ ಕಡೆ ನಾನು ಬಟನ್ ಹೋಲ್ ಸ್ಟಿಚ್ಚಿಂದ ಫಿಲ್ ಮಾಡ್ತಾಯಿದ್ದೀನಿ. ಇವಾಗ ಅದು ಯಾವ ಥರ ಕಾಣ್ತಾ ಇದೆ, ಒಂದು ಶಂಕು ಥರ ನಿಮಗೆ ಕಂಪ್ಲೀಟ್ ಆದಮೇಲೆ ಕಾಣುತ್ತೆ. ಸೊ ಅದನ್ನೇ ಹೇಳೋದು, ನೀವು ಕ್ರಿಯೇಟಿವ್ ಆಗಿ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ
ಒಳ್ಳೊಳ್ಳೆ ಎಂಬ್ರಾಯ್ಡ್ರೀಸ್ನ ನೀವು ಓನಾಗೆ ನೀವು ಕಂಡಿಟ್ಕೋಬೋದು. ನೋಡಿ, ಆ ಜಾಗನ ನಾನು ಬಟನ್ ಹೋಲ್ ಸ್ಟಿಚಿಂದ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದು ನಿಮಗೆ ಚೆನ್ನಾಗೇ ಕಾಣುತ್ತೆ. ಮತ್ತು ಡಿಸೈನ್ ಏನು ತೊಗೊತೀರಾ, ಕಲರ್ ಯಾವ್ದು ತೊಗೊತೀರಾ, ಅದ್ರ ಮೇಲೆ ವರ್ಕು ನಿಮಗೆ ಚೆನ್ನಾಗಿ ಕಾಣೋದು. ಇಲ್ಲಿ ನಾನು ಸ್ಟೆಮ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಸಿಂಪಲ್ಲಾಗಿಯೂ ನೀವು ಕಾಂತ ವರ್ಕ್ ಹಾಕೋಬೋದು, ಬಟ್ ನಾನು ಸ್ಟೆಮ್ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಟೆಮ್ ಸ್ಟಿಚ್ಚನ್ನು ಬೇಗನೆ ಆಗುತ್ತೆ ನಿಮಗೆ. ಆದಷ್ಟು ಡಿಸ್ಟೆನ್ಸು ಒಂದೇ ಥರ ಬರೋ ಹಾಗೆ ಮೇಂಟೈನ್ ಮಾಡಿ. ಒಂದು ತುಂಬ ದೊಡ್ಡದು, ಒಂದು ತುಂಬ ಚಿಕ್ಕದು ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ನಾನು ಫಸ್ಟು ಬೇಸಿಕ್ಕು ಹಾಕೋವಾಗ ಫುಲ್ ಲೈಟ್ ಬ್ಲೂ ತೊಗೊಂಡಿದ್ದೀನಿ, ಆಮೇಲೆ ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ. ಮಾಮೂಲಿ ನಾನು ಬಳ್ಳಿಗೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ಒಳಗಡೆ ಹಾಕಿ ನಾಟ್ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಇಷ್ಟ ಆಯಿತು. ಇವಾಗ ನಾನು ಲೇಸಿ ಡೇಸಿ ತೊಗೊಂಡಿದ್ದೀನಿ. ಯಾವಾಗಲೂ ನಾನು ಏನು ಮಾಡ್ತಿದ್ದೆ, ಎರಡು ಹಾಕ್ಕೋತಿದ್ದೆ. ಇವಾಗ ನಾನು 3 ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಚಿಕ್ಕದು ಫ್ಲವರ್ ಥರ ಕಾಣಲಿ ಅಂತ. ನೋಡಿ, ಅದು ಶಂಕು ಟೈಪ್ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಸುಮ್ಮನೆ ವರ್ಕ್ ಮಾಡೋದ್ರಿಂದ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಒಂದೆರಡು ಪೆನ್ಸಿಲ್ಸಲ್ಲಿ ಸ್ಕೆಚ್ ಹಾಕ್ಕೊಳ್ಳಿ ಯಾವ ಥರ ಕಾಣುತ್ತೆ ಅಂತ. ಸೊ ನಿಮ್ಗೆ ಐಡಿಯಾ ಬರುತ್ತೆ. ಆವಾಗ ನೀವು ಮಾಡ್ಕೋಬೋದು. ಎರಡಾಯಿತು. ಇನ್ನೂ ಒಂದು ನಾನು 3ನೇದು ಮಧ್ಯದಲ್ಲಿ ಹಾಕ್ಕೊತೀನಿ. ಜಸ್ಟ್ ಆ ಡಿಸೈನ್ಗೊಂದು ಹೈಲೈಟ್ ಕೊಡೋಕ್ಕಷ್ಟೇ. ವರ್ಕ್ ಮಾಡುವಾಗ ಫ್ರೇಮ್ ಸ್ವಲ್ಪ ಆ ಕಡೆ ಹೋಗುತ್ತೆ, ಏನೂ ತಿಳ್ಕೊಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಗ್ರ್ಯಾಂಡ್ ಮಾಡಿದ್ರೂ ಜಾತ್ರೆ ಥರ ಚೆನ್ನಾಗಿ ಕಾಣಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ರೂ ಚೆನ್ನಾಗಿ ಕಾಣಲ್ಲ. ನೀವು ಈಸಿಯಾಗಿ ಜಾಸ್ತಿ ಕಷ್ಟಪಡ್ದಂಗೆ ಈಸಿಯಾಗೂ ಮಾಡಬೇಕು, ಗ್ರ್ಯಾಂಡಾಗೂ ಕಾಣಬೇಕಂತ ಅಂದರೆ ನೀವು ಈ ಥರ ಕ್ರಿಯೇಟಿವ್ ಯೂಸ್ ಮಾಡಿಕೊಂಡು ಮಾಡಿದಾಗ ಏನಾಗುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ. ಆದರೆ ನಿಮಗೆ ವರ್ಕ್ ಮಾಡೋಕ್ಕೆ ಸಿಂಪಲ್ಲಾಗಿರುತ್ತೆ. ನೋಡೋರಿಗೆ ಇದು ಇವಾಗ ನೀವು ನೋಡ್ತಿದ್ದೀರ ಅಲ್ವಾ, ಅದು ಶಂಕು ಟೈಪ್ ಡಿಸೈನ್ಸ್ ಅದೆಲ್ಲ ಎಷ್ಟು ಕಷ್ಟ ಇರ್ಬೋದೇನೋ ಅನಿಸುತ್ತೆ. ಬಟ್ ಮಾಡೋವಾಗ ನೀವು ಮಾಡೋ ಮೆಥಡ್ ಒಂದು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನೋಡಿ ಎಷ್ಟು ಸಿಂಪಲ್ಲಾಗಿದೆ ಮಾಡ್ಬೋದಂತ ಅನಿಸುತ್ತೆ. ನೋಡಿ, ಇದಿಷ್ಟು ಕಂಪ್ಲೀಟ್ ಆದಮೇಲೆ ಇವಾಗ ನಾನು ಇದ್ರ ಮಧ್ಯೆ ಒಂದು ಟ್ಯೂಬ್ಸ್ ಹಾಕ್ಕೋತಾ ಇದ್ದೀನಿ, ಗೋಲ್ಡ್ ಕಲರು. ಏನಿಲ್ಲ, ಜಸ್ಟ್ ಡಿಸೈನ್ಸ್ನ ಹೈಲೈಟ್ ಮಾಡೋಕ್ಕೆ. ಸ್ಯಾರೀಸ್ಗೆ, ಡ್ರೆಸ್ಸಸ್ಗೆ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ನೀವು ಅಲ್ಲಿ ನಾಟ್ ಸ್ಟಿಚ್ ಸ್ಯಾರಿಗೆ ಯೂಸ್ ಮಾಡೋವಾಗ ನೀವು ನಾಟ್ ಸ್ಟಿಚ್ ಬದಲು ಬೇರೆ ಯಾವುದಾದ್ರೂ ಹಾಕ್ಕೋಬೋದು. ಬಟನ್ ಹೋಲ್ ಸ್ಟಿಚ್ ಸೇಮ್ ಹಾಕ್ಕೊಳ್ಳಿ, ಬಟ್ ನಾಟ್ ಸ್ಟಿಚ್ ಜಾಗದಲ್ಲಿ ಬೇರೆ ಹಾಕ್ಕೊಳ್ಳಿ. ಆವಾಗ ಸ್ಯಾರಿಗಾದರೆ ತುಂಬ ಲೇಟ್ ಆಗಿಬಿಡುತ್ತೆ. ಚೂಡಿದಾರ್ ಕುರ್ತೀಸ್ಗೆಲ್ಲ ಬೇಕಾದರೆ ಈ ಥರ ಹಾಕ್ಕೋಬೋದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡೋವಾಗ ಮಾಡಿಬಿಟ್ಟು ಆಮೇಲೆ ಇದು ಮುಗಿಯೋದೇ ಇಲ್ಲ ಅಂತಂದರೆ ನಿಮಗೂ ಬೋರ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪೂರ್ತಿ ಆದಮೇಲೆ
ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಡಿಸೈನು ರೆಡಿಯಾಗಿದೆ. ನೀವು ನೋಡಿ ನಿಮ್ಮ ಸ್ಯಾರೀಸ್ಗೆ ಡ್ರೆಸ್ಸಸ್ಗೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.